ನಮಸ್ಕಾರ, ನಾನು ಗಂಗಾಧರ್ ದೊಡ್ಡಮನಿ. ಇಂದು ಒಂದು ವಿಷಯ ಹೇಳ್ತಾ ಇದ್ದೀನಿ. ಯಲ್ಲಪ್ಪ ಪಾಟೀಲ್ ಎಂಬ ಯರಮಾಳ್ ಊರಿನ ಒಬ್ಬ ರೈತನ ಗೋಳು. ರೈತನ ತೋಟ ಮುಳುಗಿದರೂ ಇಲಾಖೆಗೆ ಕಾಳಜಿ ಇಲ್ಲವೇ? ಜಲಸಂಪನ್ಮೂಲ ನೀರಾವರಿ ಇಲಾಖೆ ನಿರ್ಲಕ್ಷ್ಯದಿಂದ ರೈತನ 8 ಗುಂಟೆ ಮತ್ತು 14 ಗುಂಟೆ ಜಾಗ ದೊಡ್ಡ ಕೆರೆಯ ನೀರು ನುಗ್ಗಿ ಅಪಾರ ನಷ್ಟವಾಗಿದೆ. ಈ ಘಟನೆ ನಡೆದು 3 ವರ್ಷ ಕಳೆದರೂ ಪರಿಹಾರ ನೀಡದೆ ರೈತನನ್ನು ಕಚೇರಿಯಿಂದ ಕಚೇರಿಗೆ ಅಲೆದಾಡಿಸುವ ಯಾವ ನ್ಯಾಯ? ಕಾಲುವೆ ಹಾಗೂ ನೀರು ಹರಿವಿನ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸುವುದು ಇಲಾಖೆಯ ಜವಾಬ್ದಾರಿ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತನ ಬೆಳೆ ಮತ್ತು ಜಮೀನು ಹಾನಿಯಾದರೆ ಅದರ ಹೊಣೆಗಾರಿಕೆಯನ್ನು ಯಾರು ಹೊರುತ್ತಾರೆ? ರೈತ ದೇಶದ ಬೆನ್ನೆಲುಬು ಎಂದು ಭಾಷಣದಲ್ಲಿ ಹೇಳುವುದು ಸುಲಭ. ಆದರೆ ಸಂಕಷ್ಟದಲ್ಲಿರುವ ರೈತನಿಗೆ ನ್ಯಾಯಯುತ ಪರಿಹಾರ ನೀಡುವುದು ಸರ್ಕಾರದ ನಿಜವಾದ ಕರ್ತವ್ಯ. 3 ವರ್ಷಗಳಿಂದ ಪರಿಹಾರಕ್ಕಾಗಿ ಅಲೆದಾಡುತ್ತಿರುವ ರೈತನ ಸಮಸ್ಯೆಯನ್ನು ತಕ್ಷಣ ಪರಿಶೀಲಿಸಿ ಅರ್ಹ ಪರಿಹಾರವನ್ನು ನೀಡಬೇಕು. ಇಲ್ಲದಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಕಾನೂನುಬದ್ಧವಾಗಿ ಮೇಲಾಧಿಕಾರಿಗಳ ಗಮನಕ್ಕೆ ಹಾಗೂ ಸೂಕ್ತ ವೇದಿಕೆಗಳಿಗೆ ದೂರು ನೀಡಬೇಕಾಗುತ್ತದೆ. ದಯೆ ಬೇಡ, ನ್ಯಾಯ ಬೇಕು. ಪರಿಹಾರ ಭಿಕ್ಷೆ ಅಲ್ಲ, ರೈತನ ಹಕ್ಕು. ಜೈ ಜವಾನ್, ಜೈ ಕಿಸಾನ್. ತಮ್ಮ ಹೆಸರು ರೀ? ಯಲ್ಲಪ್ಪ ಬಾಳಪ್ಪ ಪಾಟೀಲ್ ರೀ. ಇದು ಎಷ್ಟಿತ್ತು ಹೊಲ ಇಲ್ಲಿ? 22 ಗುಂಟೆ ಭೂಮಿ ಐತ್ರಿ ನಮ್ಗೆ. ಹಾಂ, ಈಗ ನಿಮ್ಮ ಸಮಸ್ಯೆ ಏನಾಗಿತ್ತು ರೀ? ಸಮಸ್ಯೆ ಅಂದ್ರೆ ರೀ PWR ಅವ್ರು ತಮ್ಮ ತಾಬಾ ತೊಗೊಂಡ್ಬಿಟ್ಟಿದ್ದಾರೆ ರೀ. ಎಷ್ಟು ರೀ? 14 ಗುಂಟೆ ತೊಗೊಂಡಾರ ರೀ. ಹಾಂ, 8 ಗುಂಟೆ ನಮ್ಮ ತಾಬಾ ಐತ್ರಿ. ಹಾಂ, ಅದು ನೀರಾಗ ಹೋಗೈತ್ರಿ. ನಿಮ್ಗೆ ಅದು ಎಷ್ಟು ಹೋಗಿತ್ತು ಅಂದ್ರೆ ಫಸ್ಟ್? 14 ಗುಂಟೆ ಹೋಗಿದ್ರಿ. 14 ಗುಂಟೆಗೆ ನಿಮ್ಗೆ ಕಾಂಪನ್ಸೇಷನ್ ಕೊಟ್ಟಿಲ್ಲ? ಏನೋ ಒಂದು ದುಡ್ಡು ಕೊಟ್ಟಿಲ್ಲ ಅವ್ರು. ಯಾವಾಗ ಹೋಯ್ತಾರ ಅದು? 2 ವರ್ಷ ಆದ್ರಿ, 3 ವರ್ಷ ಆದ್ರಿ. ಹಾಂ, ಈಗ ಮತ್ತೇನು ಸಮಸ್ಯೆ ಬಂದಿತ್ತು ಈಗ? ಸಮಸ್ಯೆ ನಮ್ಮ ದುಡ್ಡು ಕೊಟ್ಟರೆ ನಮ್ಮ ಸಮಸ್ಯೆ ಮುಗಿದ್ರಿ. ಈಗ ಮತ್ತೇನಾಗಿತ್ತು ರೀ? ಮತ್ತೆ ನಮ್ಗೆ ಆ ಭೂಮಿ ಹೋಗೈತ್ರಲ್ಲ ಅದು ಹೋಗೈತೆ, ಅದಕ್ಕೆ ಇನ್ನೂ ಕೊಟ್ಟಿಲ್ಲ. ಈಗ ಮತ್ತೇನು ಸಮಸ್ಯೆ ಬಂದಿತ್ತು ರೀ? ಸಮಸ್ಯೆ ಅಂದ್ರೆ ಈಗ ಆ ದುಡ್ಡು ಕೊಟ್ಟರೆ ನಮ್ಮ ಸಮಸ್ಯೆ ಮುಗಿತೈತ್ರಿ. ಆ ದುಡ್ಡು ಕೊಟ್ಟರೆ ನಾವು ಹಂಗೆ ಈಗ ಮತ್ತೆ 8 ಗುಂಟೆ ಏನಾಗಿತ್ತು ರೀ? 8 ಗುಂಟೆ ಅದು ದುಡ್ಡು ಕೊಡ್ಬೇಕ್ರಿ ಅವ್ರು. ಏನಾಗಿತ್ತು ರೀ? ಅದು ಹೋಗೈತ್ರಿ. ಎಲ್ಲಿತ್ತಿರೋದು ಜಾಗ? ಅದು ನೀರಾವರಿ ಎಲ್ಲಿತ್ತಿರೋದು? ಅಲ್ಲಿ ಅದ 49 ದಾರಣ ತೋರಿಸೋದು, ಎಲ್ಲಿ ತೋರಿಸೋದು? ಅದು ದಾರಣದಾಗ ಎಲ್ಲಿ ತೋರಿಸೋದು? ದಾರಣದಾಗ ಹೋಗಿತ್ರಿ ಅದು. ಎಲ್ಲಿ? ಅಲ್ಲೇ ದಾರಣದಾಗ ಹೋಗೈತೆ ನೋಡ್ರಿ. ಅದು 8 ಗುಂಟೆನೂ ಹೋಗೈತು ಮತ್ತು 14 ಗುಂಟೆನೂ ಹೋಗೈತ್ರಿ ಅದು. ಅಲ್ಲಿ ಹೋಗಿರಿ ನೀವು? ಅಲ್ಲಿ ಹೋಗಿದ್ರಲ್ಲ. ಹಾಂ, ಅವಾಗ ಏನಂದ್ರೆ ಅವ್ರು ಇದು ಕೊಟ್ಟೆವು, ನಾಳೆ ಕೊಟ್ಟೆವು ಅಂದ್ರೆ 2-3 ವರ್ಷ ಹಂಗ ದುಡ್ಡು ಕೊಟ್ಟು ಬರತ್ತಾರೆ. ಇನ್ನೂ ಕೊಟ್ಟಿಲ್ಲ? ಇಲ್ಲಿ ಬಂದ ಸರ್ವೆ ಮಾಡ್ಕೊಂಡು ಹಾದ್ರಿ. ಹಾಂ, ಸರ್ವೆ ಮಾಡ್ಕೊಂಡು ಹಾದ್ರೂ ಅದ್ರದ್ದು ಏನು ಇನ್ನೊಂದು ಸಮಸ್ಯೆ ನಮಗೆ ಬಂದು ಮುಟ್ಟೇ ಇಲ್ಲ. ದುಡ್ಡು ಬಂದಿಲ್ಲ. ದುಡ್ಡು ಬಂದಿಲ್ಲ. ಅವರೆಲ್ಲ ಅವ್ರ ತಬನ ಅದಾವ್ರಿ. ಅವ್ರು ತಬನಾಗಿದ್ದಾರೆ. ಹೆಸರು ಯಾರ ಮ್ಯಾಗಿತ್ತು ರೀ? ಪೈಲಾ ಹೆಸರು ನಮ್ಮ ತಂದೆ ಹೆಸರು ಇದ್ರಿ. ಹಾಂ, ಬಾಳಪ್ಪ ದೊಡ್ಡ ಮಲ್ಲಪ್ಪ. ಈಗ ಅದು 14 ಗುಂಟೆ ಹೋಗಿತ್ತಾರಲ್ಲ, ಅದೇ ಅವ್ರ ಹೆಸರು ಮೇಲೆ ಮಾಡ್ಕೊಂಡಾರ್ರಿ? ಅವ್ರ 14 ಗುಂಟೆ ಏನಿತ್ತಲ್ಲ ಅವ್ರ ಹೆಸರು PWR ಅವ್ರ ಹೆಸರು ಮಾಡ್ಕೊಂಡಾರ. ಇದು ರೀ? ಇದು ನನ್ನ ಹೆಸರು ಮಾಡ್ಕೊಂಡೇನ್ರಿ ನಾ. ಮಾಡ್ಕೊಂಡೇರಿ? ಹಾಂ, ಇನ್ನು ಈಗ ನೀರು ಹೋಗೈತ್ರಿ? ಇದ್ರ ನೀರು ಬಂದಿತ್ತು? ನೀರು ಹೋಗೈತ್ರಿ. ಮತ್ತು 14 ಗುಂಟೆ ಹೋಗಿ ನೀರು ಹೋಗೈತೆ. ಹಾಂ, ಈ 14 ಗುಂಟೆ ನಿಮ್ದು ಅಲ್ಲ ರೀ? PWR ಹೋಗೈತ್ರಿ? ಹೋಗೈತೆ. ಅದು ದುಡ್ಡು ಕೊಟ್ಟಿಲ್ಲ, ಹಣ ಕೊಟ್ಟಿಲ್ಲ ನಮ್ಗೆ. ಹಣ ಕೊಟ್ಟಿಲ್ಲ. ಈಗ ನೀವು ಸರ್ಕಾರ ಏನಂತ ಹೇಳ್ತೀರಿ? ಸರ್ಕಾರ ಏನಂತಾರ, PWR ಐತೆ ನಾವು ಕೊಡಂಗಿಲ್ಲ ಅಂತಾರ. ಹಾಂ, ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ? ಕಂಪ್ಲೇಂಟ್ ಅರ್ಜಿ ಕೊಟ್ಟಿದ್ದೇವೆ, ಎಲ್ಲ ಮಾಡಿದೆವು. ಹಾಂ, ಇನ್ನೂರಿಗೆ ಅದಕ್ಕೆ ಉತ್ತರನೇ ಇಲ್ಲ. 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 ಈಗ ಇದು 8 ಗುಂಟೆ ಯಾವಾಗ ಹೋಯ್ತಾರೆ ಈಗ ನೀರಾಗ? ಇದು 3 ವರ್ಷ ಆತ್ರಿ. 3 ವರ್ಷ ಆತ್ರಿ. ನೀರಾಗ ಹೋಗಿ ಎಷ್ಟು ವರ್ಷ ಆತ್ರಿ? ನೀರಾಗ ಹೋಗಿ ಒಂದು 5-6 ವರ್ಷ ಆತ್ರಿ. ಹಾಂ, ಅದಕ್ಕೂ ಇನ್ನೂ ಇಲ್ಲ? ಬರ್ಪಾಯಿ ಕೊಟ್ಟಿಲ್ಲ, ಮತ್ತು ಅದಕ್ಕೂ ಕೊಟ್ಟಿಲ್ರಿ. 14 ಗುಂಟೆ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ. ನಮ್ಮ ಹೆಸರು, ನಮ್ಮ ಊರ ಹೆಸರ ಯರಮಾಳ. ಹಾಂ, ಮುಕ್ಕಾಮ್ ಯರಮಾಳ್ ರೀ. ನೀವು ಪ್ರಾಪರ್ ಇಲ್ಲಿನವ್ರ? ಇಲ್ಲಿನವ್ರ ಮುಕ್ಕಾಮ್. ನಾವು ಇಲ್ಲಿ ಯರಮಾಳ ಅವ್ರ ಇದಾಗೈತ್ರಿ. ನೀವು ಒಟ್ಟು ಎಷ್ಟು ಐತ್ರಿ ಜಾಗ ನಿಮ್ದು? ಇಲ್ಲಿ 22 ಗುಂಟೆ ಐತ್ರಿ. 22 ಗುಂಟೆ. 22 ಗುಂಟೆನಾಗ ಎಲ್ಲ ನೀರಾಗ ಹೋದಂಗೆ ಆತ್ರಿ? ನೀರಾಗ ಹೋಗೈತ್ರಿ. ಇನ್ನೂ ನಿಮ್ಗೆ ಸರ್ಕಾರದಿಂದ ಇನ್ನೂ ಬಂದಿಲ್ಲ? ಇನ್ನೂ ಬಂದಿಲ್ಲ. ಸರ್ಕಾರ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಹೇಳ್ರಿ. ಇದೊಂದು 5 ಗುಂಟೆ ಟೋಟಲ್ ನಂದು 27 ಗುಂಟೆ ನೋಡ್ರಿ. 27 ಗುಂಟೆ. ಈಗ ಉಳಿದೈತೆ ಎಷ್ಟು ನಿಮ್ಮ ಭೂಮಿಗೆ? ಅದ ಈಗ 14 ಈಗ ಅವಂತೂ ಕೊಟ್ಟೆ ಇಲ್ಲ ದುಡ್ಡು. ಹಾಂ, ಈಗ ನಾನು ತಾಬಾ ಇದ್ದಿದ್ದ ಒಂದು 8 ಗುಂಟೆ, ಒಂದು 5 ಗುಂಟೆ. ಹಾಂ, ಈಗ 8 ಗುಂಟೆಗೂ ನೀರಾಗ ಹೋಗೈತೆ? ಅದು ನೀರಾಗ ಹೋಗೈತೆ. ಆಯ್ತು.